ಕೆಲವಷ್ಟು ಪ್ರಶ್ನೆಗಳನ್ನ ಬಿಡಿಸ್ಕೊಳ್ಳೋಣ. ಕೊಟ್ಟಿರುವ ಘನವನ್ನ ವಿಸ್ತೃತ ರೂಪದಲ್ಲಿ ಬರೆಯಿರಿ. 2p - 5c ನ ಘನ. ಈ ಕೊಟ್ಟಿರುವ ಪ್ರಶ್ನೆಯನ್ನ ಗಮನಿಸಿದ್ರೆ ಇದು a - b ನ ಘನದ ರೂಪದಲ್ಲಿದೆ. ಇದರ ವಿಸ್ತೃತ ರೂಪ ಏನಾಗಿರುತ್ತೆ? a ನ ಘನ -3a ನ ವರ್ಗ ಇಂಟು b ಪ್ಲಸ್ 3ab ನ ವರ್ಗ ಮೈನಸ್ b ನ ಘನ ಆಗಿರುತ್ತೆ. ಹಾಗಾಗಿ ನಾವು ಈ ಕೊಟ್ಟಿರುವ ಪ್ರಶ್ನೆಯನ್ನ ಇದಕ್ಕೆ ಹೋಲಿಕೆ ಮಾಡಿ ನೋಡಿದ್ರೆ a ನ ಜಾಗದಲ್ಲಿ 2p ಕಂಡು ಬರ್ತಿದೆ ಮತ್ತು b ನ ಜಾಗದಲ್ಲಿ 5c ಕಂಡು ಬರ್ತಿದೆ. ಹಾಗಾಗಿ ಈ ವಿಸ್ತೃತ ರೂಪದಲ್ಲಿ ನಾವು a ನ ಜಾಗಕ್ಕೆ 2p ಅಂತ, b ನ ಜಾಗಕ್ಕೆ 5c ಅಂತ ಆದೇಶ ಮಾಡೋಣ. a ನ ಘನ ಅಂದ್ರೆ 2p ನ ಘನ ಮೈನಸ್ 3a² b ಅಂದ್ರೆ -3 ಇಂಟು 2p ನ ವರ್ಗ ಇಂಟು 5c ಪ್ಲಸ್ 3ab ನ ವರ್ಗ ಅಂದ್ರೆ ಪ್ಲಸ್ 3 ಇಂಟು 2p ಇಂಟು 5c ನ ವರ್ಗ. ಕಡೆದಾಗಿ -b ನ ಘನ ಅಂದ್ರೆ -5c ನ ಘನ ಆಗಿರುತ್ತೆ. ಈಗ 2p ನ ಘನ ಅಂದ್ರೆ 8p ನ ಘನ ಆಗಿರುತ್ತೆ. -3 ಇಂಟು 2p ನ ವರ್ಗ ಅಂದ್ರೆ 4p ನ ವರ್ಗ ಆಗಿರುತ್ತೆ ಇಂಟು 5c ಪ್ಲಸ್ 3 ಇಂಟು 2p ಹಾಗೆ ಇರ್ಲಿ. 5c ನ ವರ್ಗ ಬಂದು 25c ನ ವರ್ಗ ಆಗಿರುತ್ತೆ. -5c ನ ಘನ ಬಂದು -125c ನ ಘನ ಆಗಿರುತ್ತೆ. 8p ನ ಘನ ಹಾಗೆ ಇರ್ಲಿ. -3 ಇಂಟು 4 ಇಂಟು 5 ಅಂದ್ರೆ ಸಂಖ್ಯಾ ಸಹಗುಣಕಗಳನ್ನ ಮೊದಲಿಗೆ ನಾವು ಗುಣಿಸ್ಕೊಳ್ಳೋಣ. -3 ಇಂಟು 4 -12 ಇಂಟು 5 -60 p ನ ವರ್ಗ ಇಂಟು c ಪ್ಲಸ್ 3 ಇಂಟು 2 6 6 ಇಂಟು 25 150 p c ನ ವರ್ಗ ಮೈನಸ್ 125 c ನ ಘನ. ಈ ಹಂತದಲ್ಲಿ ನಾವು ನೋಡಿದ್ರೆ ಯಾವುದೂ ಕೂಡ ಸಜಾತಿ ಪದಗಳು ಕಂಡು ಬರ್ತಿಲ್ಲ. ಹಾಗಾಗಿ ಇದು ಬಂದು ಕೊಟ್ಟಿರುವ ಪ್ರಶ್ನೆಯ ವಿಸ್ತೃತ ರೂಪವಾಗಿರುತ್ತೆ. ಈಗ ಮತ್ತೊಂದು ಪ್ರಶ್ನೆಯನ್ನ ಗಮನಿಸಿದ್ರೆ ಈ ಪ್ರಶ್ನೆಯನ್ನ ನಾವು ಅಪವರ್ತಿಸಬೇಕಾಗಿದೆ. ಇದರಲ್ಲಿ ನಾವು ಪದಗಳನ್ನ ಗಮನ ಇಟ್ಟು ನೋಡಿದ್ರೆ ನಮ್ಗೇನ್ ಕಂಡು ಬರುತ್ತೆ? ಈ 3 ಪದಗಳು ಬಂದು ಪರಿಪೂರ್ಣವಾಗಿ ವರ್ಗ ಪದಗಳಾಗಿದೆ. ಈ 3 ಪದಗಳು ಬಂದು ಜೋಡಿ ಪದಗಳಾಗಿದೆ. ಈ ಜೋಡಿ ಗುಣಾಕಾರ ಆಗ್ತಿದೆ ಇಲ್ಲಿ x ಇಂಟು y ಇಂಟು z x ಇಂಟು z ರೀತಿಯಲ್ಲಿ. ಹಾಗಾಗಿ ಇದು ಯಾವ ನಿತ್ಯ ಸಮೀಕರಣಕ್ಕೆ ಹತ್ತಿರದಲ್ಲಿದೆ ಅಂದ್ರೆ a ಪ್ಲಸ್ b ಪ್ಲಸ್ c ನ ವರ್ಗದ ವಿಸ್ತೃತ ರೂಪಕ್ಕೆ ಹತ್ತಿರದಲ್ಲಿದೆ, ಅಂದ್ರೆ ಈ ಬಲಬದಿಗೆ. ಹಾಗಾಗಿ ಈ ಪ್ರಶ್ನೆಯನ್ನ ನಾವು ಈ ವಿಸ್ತೃತ ರೂಪಕ್ಕೆ ಅನುಗುಣವಾಗಿ ಬರ್ಕೊಳ್ಳೋದಾದ್ರೆ 4x² ನ ನಾವು ಏನಂತ ಬರಿಬಹುದು? 2x ನ ವರ್ಗ ಅಂತ ಬರ್ಕೊಳ್ಬಹುದು. ಹಾಗಾಗಿ a ನ ಜಾಗದಲ್ಲಿ 2x ಇರುತ್ತೆ ಪ್ಲಸ್ 9y² ನ 3y ನ ವರ್ಗ ಅಂತ ಬರ್ಕೊಂಡ್ರೆ b ನ ಜಾಗದಲ್ಲಿ 3y ಇದೆ ಅಂತ ಅರ್ಥ. 16z² ಇರೋ ಜಾಗದಲ್ಲಿ ನಾವು 4z ನ ವರ್ಗ ಅಂತ ಬರ್ಕೊಳ್ಳೋಣ. ಹಾಗಾಗಿ ಸಿ ನ ಜಾಗದಲ್ಲಿ 4z ಇದೆ ಅಂತ ಹೇಳಿ. ಈಗ 2ab ಅಂದ್ರೆ 2 ಇಂಟು 2x ಇಂಟು 3y. ಈಗ ಇದು 12xy ಕೊಡುತ್ತಾ ಅಂತ ನೋಡೋಣ. 2 ಇಂಟು 2 4 4 ಇಂಟು 3 12. ಹಾಗಾಗಿ 12xy ಕೊಡ್ತಿದೆ. ಇದು ಸರಿಯಾಗಿದೆ. ಆದ್ರೆ ಮುಂದುವರಿತಾ ನಾವು ನೋಡಿದ್ರೆ ಈ 2 ಪದಗಳಲ್ಲಿ ಮೈನಸ್ ಸೈನ್ ಕಾಣ್ತಾ ಇದೆ. ಹಾಗಾಗಿ ನಾವು ಈ 2 ಪದಗಳಲ್ಲಿ ಇರುವ ಚರಾಕ್ಷರಗಳನ್ನ ಒಮ್ಮೆ ಗಮನಿಸೋಣ. y ಇಂಟು z x ಇಂಟು z ಇದೆರಡರಲ್ಲೂ ಸಾಮಾನ್ಯವಾಗಿ ಕಂಡು ಬರ್ತಿರೋದು z ಚರಾಕ್ಷರ. ಹಾಗಾಗಿ ಈ z ಚರಾಕ್ಷರವು ಮೈನಸ್ ಆಗಿರಬೇಕು. ಅಂದ್ರೆ ಇಲ್ಲಿ 4z ನ ವರ್ಗದ ಬದಲು -4z ನ ವರ್ಗ ಕಂಡು ಬರಬೇಕು. ಹಾಗಾಗಿ ಸಿ 4z ಆಗಿರಲ್ಲ, ಬದಲಿಗೆ -4z ಆಗಿರುತ್ತೆ. ಆಗ ಮಾತ್ರ ಈ 2 ಪದಗಳು ಮೈನಸ್ ಆಗಿರೋದು. ಹಾಗಿದ್ರೆ ನಾವು ಮತ್ತೊಮ್ಮೆ ಇದಕ್ಕೆ ಆದೇಶ ಮಾಡಿ ನೋಡೋಣ. -24yz ಕೊಡುತ್ತಾ ಅಂತ. 2bc ಅಂದ್ರೆ ಪ್ಲಸ್ 2 ಇಂಟು 3y ಇಂಟು -4z ಪ್ಲಸ್ 2ac ಅಂದ್ರೆ ಪ್ಲಸ್ 2 ಇಂಟು -4z ಇಂಟು 2x. ನಾವು ನೋಡ್ಬೋದು 2 ಇಂಟು 3 6 6 ಇಂಟು -4 -24yz ಕೊಡುತ್ತೆ. ಅದೇ ರೀತಿ 2 ಇಂಟು -4 -8 -8 ಇಂಟು 2 -16 ಕೊಡುತ್ತೆ. ಹಾಗಾಗಿ ಇದು ಸರಿಯಾಗಿದೆ. ಈ ಹೋಲಿಕೆಯ ನಂತರ ABC ನ ಬೆಲೆ ಎಷ್ಟು ಸಿಕ್ಕಿದೆ ನಮ್ಗೆ? 2x
ಪ್ಲಸ್ 3y ಮೈನಸ್ 4z ಅಂತ ಹೇಳಿ. ಹಾಗಾಗಿ ಎಡಬದಿಯ ಪ್ರಕಾರ ಈ ಒಂದು ವಿಸ್ತೃತ ರೂಪದ ಅಪವರ್ತನೆ ಅಂದ್ರೆ 2x ಪ್ಲಸ್ 3y ಮೈನಸ್ 4z ನ ವರ್ಗ. ಈಗ ಮುಂದುವರಿತಾ ಮತ್ತೊಂದು ಪ್ರಶ್ನೆಯನ್ನ ಬಿಡಿಸೋಣ. ಸೂಕ್ತವಾದ ನಿತ್ಯ ಸಮೀಕರಣವನ್ನ ಉಪಯೋಗಿಸಿ ಬೆಲೆಯನ್ನು ಕಂಡುಹಿಡಿಯಿರಿ. 103ರ ಘನವನ್ನ ನಾವು ಕಂಡುಹಿಡಿಬೇಕಾಗಿದೆ ಸೂಕ್ತವಾದ ನಿತ್ಯ ಸಮೀಕರಣವನ್ನ ಬಳಸ್ಕೊಂಡು. ಅಂದ್ರೆ 103ಅನ್ನ ನಾವು ಯಾವ ರೀತಿ ಬರ್ಕೊಳ್ಬಹುದು, 100 ಪ್ಲಸ್ 3 ಅಂತ ಬರ್ಕೊಳ್ಬಹುದು. ಆಗ ಕೂಡ ನಮ್ಗೆ 103 ಸಿಕ್ಕತ್ತೆ. ಅಂದ್ರೆ ಇದು ಯಾವ ರೂಪದಲ್ಲಿದೆ, a ಪ್ಲಸ್ ಬಿ ನ ಘನದ ರೂಪದಲ್ಲಿದೆ. ಅದರ ವಿಸ್ತೃತ ರೂಪ ಏನು, a ನ ಘನ ಪ್ಲಸ್ 3 a ನ ವರ್ಗ ಇಂಟು ಬಿ ಪ್ಲಸ್ 3 ಇಂಟು a b ನ ವರ್ಗ ಪ್ಲಸ್ b ನ ಘನ. ಹಾಗಾಗಿ a ನ ಜಾಗದಲ್ಲಿ ಏನಿದೆ, b ನ ಜಾಗದಲ್ಲಿ ಏನಿದೆ ಅಂತ ನೋಡಿದ್ರೆ a ನ ಜಾಗದಲ್ಲಿ 100 ಕಂಡು ಬರ್ತಿದೆ ಮತ್ತು b ನ ಜಾಗದಲ್ಲಿ 3 ಕಂಡು ಬರ್ತಿದೆ. ಹಾಗಾಗಿ 100 ಮತ್ತು 3ಅನ್ನ a ಮತ್ತು b ನ ಜಾಗಕ್ಕೆ ಆದೇಶ ಮಾಡ್ಕೊಳ್ಳೋಣ. a ನ ಜಾಗದಲ್ಲಿ 100, ಹಾಗಾಗಿ 100ರ ಘನ ಪ್ಲಸ್ 3 ಇಂಟು a ಸ್ಕ್ವೇರ್ b ಅಂದ್ರೆ 3 ಇಂಟು 100ರ ವರ್ಗ ಇಂಟು 3 ಪ್ಲಸ್ 3ab ಸ್ಕ್ವೇರ್ ಅಂದ್ರೆ 3 ಇಂಟು 100 ಇಂಟು 3ರ ವರ್ಗ ಪ್ಲಸ್ 3ರ ಘನ. 3ರ ಘನ ಅಂದ್ರೆ ಎಷ್ಟು, 100 ಇಂಟು 100 ಇಂಟು 100 ಅಂದ್ರೆ ಒಟ್ಟು 6 ಸೊನ್ನೆಗಳಾಗುತ್ತೆ, ಅಂದ್ರೆ 10 ಲಕ್ಷ ಆಗುತ್ತೆ. ಪ್ಲಸ್ 3 ಇಂಟು 3 9, 9 ಇಂಟು 100ರ ವರ್ಗ, 100ರ ವರ್ಗ ಅಂದ್ರೆ 10,000, 9 ಇಂಟು 10,000 ಬಂದು 90,000ಗಳಾಗುತ್ತೆ. ಪ್ಲಸ್ 3 ಇಂಟು 3ರ ವರ್ಗ ಬಂದು 9, 9 ಇಂಟು 3 27, 27 ಇಂಟು 100 2700 ಪ್ಲಸ್ 3ರ ಘನ ಬಂದು 27 ಆಗುತ್ತೆ. ಈಗ ಇದೆಲ್ಲವನ್ನ ಕೂಡ್ಕೊಳ್ಳೋಣ. 2700 ಪ್ಲಸ್ 27 2727, 90,000 ಪ್ಲಸ್ 2727 ಅಂದ್ರೆ 92,727 ಆಗುತ್ತೆ. ಈಗ ಅದನ್ನ 10 ಲಕ್ಷದ ಜೊತೆ ನಾವು ಕೂಡಿಸ್ಕೊಂಡ್ರೆ 10,92,727 ಬಂದು 103ರ ಘನದ ಬೆಲೆ ಅಂತ ನಾವು ಕಂಡುಕೊಂಡ್ವಿ. ಈಗ ಮತ್ತೊಂದು ಪ್ರಶ್ನೆಯನ್ನ ನೋಡೋಣ. ಈ ಪ್ರಶ್ನೆಯನ್ನ ನಾವು ಅಪವರ್ತಿಸಬೇಕಾಗಿದೆ. ಅಪವರ್ತನೆ ಮಾಡ್ಲಿಕ್ಕೆ ಮುಂಚೆ ಒಮ್ಮೆ ಕೊಟ್ಟಿರುವ ಪ್ರಶ್ನೆಯನ್ನು ನಾವು ಸರಿಯಾಗಿ ಗಮನಿಸಿ ಯಾವ ನಿತ್ಯ ಸಮೀಕರಣವನ್ನ ಇಲ್ಲಿ ಬಳಸಬಹುದು ಅಂತ ಒಮ್ಮೆ ಆಲೋಚನೆ ಮಾಡಿ ನೋಡ್ಬೇಕಾಗುತ್ತೆ. ಹಾಗಾಗಿ ಈ 2 ಪದಗಳು ಬಂದು ಘನ ಪದಗಳಾಗಿದೆ ಮತ್ತು ಇದೆರಡು ಬಂದು ಗುಣಲಬ್ಧವಿರುವ ಪದಗಳಾಗಿದೆ. ಹಾಗಾಗಿ ಈ ಒಂದು ಪದಗಳು ಯಾವ ವಿಸ್ತೃತ ರೂಪದಂತೆ ಕಾಣ್ತಿದೆ ಅಂದ್ರೆ a ಪ್ಲಸ್ ಬಿ ನ ಘನದ ವಿಸ್ತೃತ ರೂಪದಲ್ಲಿ ಕಂಡು ಬರ್ತಿದೆ. ಈಗಾಗ್ಲೇ ನಾವು ಇದರ ವಿಸ್ತೃತ ರೂಪವನ್ನ ಹಿಂದೆ ಬಂದ ಒಂದು ಪ್ರಶ್ನೆಯಲ್ಲಿ ಬಳಸಿದ್ವಿ. ಇದು ಬಂದು a ನ ಘನ ಪ್ಲಸ್ ಬಿ ನ ಘನ ಪ್ಲಸ್ 3 ಇಂಟು a ನ ವರ್ಗ ಇಂಟು ಬಿ ಪ್ಲಸ್ 3 ಇಂಟು a ಇಂಟು ಬಿ ನ ವರ್ಗದ ರೂಪದಲ್ಲಿ ಕಂಡು ಬರ್ತಿದೆ. ಅಂದ್ರೆ a ನ ಜಾಗದಲ್ಲಿ ಮತ್ತು ಬಿ ನ ಜಾಗದಲ್ಲಿ ಏನಿದೆ ಅಂತ ನಾವು ಮೊದಲಿಗೆ ತಿಳ್ಕೊಳ್ಬೇಕಾಗತ್ತೆ. ಹಾಗಾಗಿ ನಾವು 8x³ ನ ಏನಂತ ಬರೀಬಹುದು, 2x ನ ಘನ ಅಂತ ಬರ್ಕೊಳ್ಬಹುದು. ಹಾಗಾಗಿ a ನ ಜಾಗದಲ್ಲಿ 2x ಇದೆ ಅಂತ ಅರ್ಥ. ಈಗ ಮತ್ತೊಂದು ಘನಪದ ಅಂದ್ರೆ 27y ನ ಘನ. ಹಾಗಾಗಿ 27y ನ ಘನವನ್ನ ಏನಂತ ಬರ್ಕೊಳ್ಬಹುದು, 3y ನ ಘನ ಅಂತ ಬರ್ಕೊಳ್ಬಹುದು. ಹಾಗಾಗಿ ಬಿ ನ ಜಾಗದಲ್ಲಿ 3y ಇದೆ ಅಂತ ಅರ್ಥ. ಈಗ ನಾವು 3 ಇಂಟು a ನ ವರ್ಗ ಇಂಟು ಬಿ ನ ಬರ್ಕೊಳ್ಳೋಣ. ಅಂದ್ರೆ 3 ಇಂಟು a ಬಂದು 2x ನ ವರ್ಗ ಇಂಟು ಬಿ ಬಂದು 3y ಅಂತ ಪ್ಲಸ್ 3 ಇಂಟು a b ನ ವರ್ಗ ಅಂದ್ರೆ ಪ್ಲಸ್ 3 ಇಂಟು 2x ಇಂಟು 3y ನ ವರ್ಗ ಅಂತ. ಇದು a ಪ್ಲಸ್ ಬಿ ನ ಘನ ಆಗಿರ್ಬೇಕು. ಅಂದ್ರೆ a ನ ಜಾಗದಲ್ಲಿ 2x ಪ್ಲಸ್ 3y ನ ಘನಗಳಾಗಿರ್ಬೇಕು. ಕೊಟ್ಟಿರುವ ಪ್ರಶ್ನೆಯ ಅಪವರ್ತನೆ ಅಂದ್ರೆ 2x ಪ್ಲಸ್ 3y ನ ಘನ ಅಂತ. ಮತ್ತೊಂದು ಪ್ರಶ್ನೆಯನ್ನ ಅಪವರ್ತಿಸಬೇಕಾಗಿದೆ ನಾವು. ಈ ಪ್ರಶ್ನೆಯಲ್ಲಿ ನಾವು ಗಮನಿಸಿದ್ರೆ ಮೊದಲಿಗೆ x ಇಂಟು y ಇಂಟು z ಅನ್ನೋ ಪದ ಕಂಡು ಬರ್ತಿದೆ. ಅಷ್ಟೇ ಅಲ್ಲ, ಇಲ್ಲಿ 3 ಘನ ಪದಗಳು ಕಂಡು ಬರ್ತಿದೆ. 2 ಘನ ಪದಗಳು ಕಂಡು ಬಂದಿದ್ರೆ ನಾವು a ಪ್ಲಸ್ ಬಿ ನ ಘನ ಅಥವಾ a ಮೈನಸ್ ಬಿ ನ ಘನವನ್ನ ಬಳಸ್ತಿದ್ವಿ. 3 ಘನ ಪದಗಳು ಕಂಡು ಬರ್ತಿರೋದ್ರಿಂದ
ಇಂದಿನ ವಿಡಿಯೋದಲ್ಲಿ ಜ್ಞಾಪಕ ಸೂತ್ರದಿಂದ ಕಲಿತ ಒಂದು ನಿತ್ಯ ಸಮೀಕರಣವಾಗಿರುತ್ತೆ ಅಂತ ಅರ್ಥ. ಅದರಲ್ಲಿ a³ + b³ + c³ - 3abc ಏನಾಗಿರುತ್ತೆ ಅಂತ ನಾವು ಒಂದು ಜ್ಞಾಪಕ ಸೂತ್ರದ ಮುಖಾಂತರ ಕಲ್ತ್ಕೊಂಡ್ವಿ. ಅದನ್ನ ಮೆಲ್ಕ್ ಹಾಕೋದಾದ್ರೆ ಅದು ಏನ್ ಹೇಳಿತ್ತು, 3 ಘನಗಳನ್ನ ಒಟ್ಟು ಮಾಡಿ ಅವುಗಳ ಚೂರಿನ 3 ಪಟ್ಟನ್ನು ಆಚೆ ದೂಡಿ ಸಿಗುವುದು ಏನು ಗೊತ್ತೇ? ಮೊದಲಿಗೆ ಕೂಡಿ ನಂತರ ವರ್ಗ ಮಾಡಿ ಆಮೇಲೆ ಕಳೀರಿ ಜೋಡಿ ಜೋಡಿ. ಕೊಟ್ಟಿರುವ ಪ್ರಶ್ನೆಯನ್ನ ನಾವು ಈ ಯುಕ್ತಿಗೆ ಹೋಲಿಕೆ ಮಾಡಿ ನೋಡೋಣ. 8x³ ನ ಏನಂತ ಬರಿಬಹುದು? 2x ನ ಘನ ಅಂತ ಬರಿಬಹುದು. y³ ಆಗಿರ್ಲಿ ಪ್ಲಸ್ 27z³ ನ ಏನಂತ ಬರಿಬಹುದು? 3z ನ ಘನ ಅಂತ ಬರಿಬಹುದು. -3 ಇಂಟು ಈಗ a ನ ಜಾಗದಲ್ಲಿ 2x ಕಂಡು ಬಂತು, b ನ ಜಾಗದಲ್ಲಿ y, c ನ ಜಾಗದಲ್ಲಿ 3z. ಹಾಗಾಗಿ -3 ಇಂಟು 2 -6, -6 ಇಂಟು 3 -18xyz ಆಗಿದೆ. ಹಾಗಾಗಿ ಈ ಒಂದು ಎಡಬದಿಗೆ ಹೋಲಿಕೆ ಆಗ್ತಿದೆ. ಹಾಗಿದ್ರೆ ಬಲಬದಿಯಲ್ಲಿರುವ ವಿಸ್ತೃತ ರೂಪ ಏನಾಗಿರುತ್ತೆ? ಮೊದಲಿಗೆ ನಾವು ಈ a b c ನ ಕೂಡ್ಬೇಕಾಗತ್ತೆ. ಅಂದ್ರೆ 2x + y + 3z ಮತ್ತು 2x ನ ವರ್ಗ ಪ್ಲಸ್ y ನ ವರ್ಗ ಪ್ಲಸ್ 3z ನ ವರ್ಗ ಮೈನಸ್ a ಇಂಟು b ಅಂದ್ರೆ -2x ಇಂಟು y ಮೈನಸ್ b ಇಂಟು c ಅಂದ್ರೆ -y ಇಂಟು 3z ಮೈನಸ್ c ಇಂಟು a ಅಂದ್ರೆ -3z ಇಂಟು 2x ಅಂತ ಅರ್ಥ. ಹಾಗಾಗಿ ಈ ಒಂದು ಬ್ರಾಕೆಟ್ ನಲ್ಲಿ ಕಂಡು ಬರ್ತಿರುವ ಯುಕ್ತಿಯನ್ನ ನಾವು ಇನ್ನು ಸರಳವಾಗಿ ಬರ್ಕೊಳ್ಬಹುದು. 2x + y + 3z, 2x ನ ವರ್ಗ ಬಂದು 4x ನ ವರ್ಗ ಪ್ಲಸ್ y ನ ವರ್ಗ ಹಾಗೆ ಇರ್ಲಿ ಪ್ಲಸ್ 3z ನ ವರ್ಗ ಅಂದ್ರೆ 9z ನ ವರ್ಗ ಆಗಿರುತ್ತೆ. -2x ಇಂಟು y -2xy ಮೈನಸ್ y ಇಂಟು 3z ಅಂದ್ರೆ -3yz -3 ಇಂಟು 2 -6xz ಆಗಿರುತ್ತೆ. ಅಂದ್ರೆ ಈ ಕೊಟ್ಟಿರುವ ಪ್ರಶ್ನೆಯ ಅಪವರ್ತನೆ ಇದಾಗಿರುತ್ತೆ. ಈಗ ಮತ್ತೊಂದು ಪ್ರಶ್ನೆಯನ್ನ ನೋಡೋಣ. ಇದರಲ್ಲಿ ನಮಗೆ ಎಷ್ಟು ಘನಪದಗಳು ಕಂಡು ಬರ್ತಿದೆ ಅಂತ ನೋಡಿದ್ರೆ 27p³ ಕೂಡ ಒಂದು ಘನಪದ ಮತ್ತು 1/216 216 ಬಂದು 6ರ ಘನ. ಹಾಗಾಗಿ 1/6ರ ಘನ ಅಂತ ನಾವು ಈ ಒಂದು ಪದವನ್ನ ಕಂಡುಕೊಳ್ಬಹುದು. ಹಾಗಾಗಿ 2 ಘನಪದಗಳು ಕಂಡು ಬರ್ತಿದೆ. ಅಂದ್ರೆ ಇದು ಒಂದಾ a + b ನ ಘನ ಆಗಿರ್ಬೇಕು ಅಥವಾ a - b ನ ಘನ ಆಗಿರ್ಬೇಕು. ಇಲ್ಲಿ ಮೈನಸ್ ಚಿಹ್ನೆಗಳು ಕಾಣ್ತಿರೋದ್ರಿಂದ ನಾವು a - b ನ ಘನವನ್ನ ಪರಿಗಣಿಸೋಣ. ಇದರ ವಿಸ್ತೃತ ರೂಪ ಏನಾಗಿರುತ್ತೆ ಅಂತ ನಮ್ಗೆ ತಿಳಿದಿದೆ. ಹಾಗಾಗಿ ಒಮ್ಮೆ ನಾವು ಈ ಪ್ರಶ್ನೆಗೆ ಹೋಲಿಕೆ ಮಾಡಿ ನೋಡೋಣ. 27p ನ ಘನವನ್ನ ಹೇಗೆ ಬರ್ಕೊಳ್ಬಹುದು? ನಾವು 3p ನ ಘನ ಅಂತ ಬರ್ಕೊಳ್ಬಹುದು. ಅಂದ್ರೆ a ಬಂದು 3p ಆಗಿದೆ ಅಂತ ಅರ್ಥ. ಈಗ -b ನ ಘನ ಇದೆ. ಇಲ್ಲಿ -1/216 ಕಂಡು ಬರ್ತಿದೆ. ಇದನ್ನ ನಾವ್ ಏನಂತ ಬರ್ಕೊಳ್ಬಹುದು? -1/6 ಅದರ ಘನ ಅಂತ ಬರ್ಕೊಳ್ಬಹುದು. ಹಾಗಾಗಿ b ನ ಜಾಗದಲ್ಲಿ 1/6 ಇದೆ ಅಂತ ಅರ್ಥ. ಹಾಗಿದ್ರೆ ಈಗ -3 a ನ ವರ್ಗ ಇಂಟು b ಏನಾಗಿರುತ್ತೆ ಅಂತ ನೋಡಿದ್ರೆ -3 ಇಂಟು 3p ನ ವರ್ಗ ಇಂಟು 1/6 ಅಂದ್ರೆ -3 ಇಂಟು 3ರ ಘನ 9 9 ಇಂಟು p ನ ವರ್ಗ ಇಂಟು 1/6. ಈಗ 3 1 3 3 2 6. ಹಾಗಾಗಿ -9/2 ಇಂಟು p ನ ವರ್ಗ ಅದು ಇದೇ ಪದ ಆಗಿದೆ. ಹಾಗಾಗಿ ಇದನ್ನ ನಾವು -3 ಇಂಟು 3p ನ ವರ್ಗ ಇಂಟು 1/6 ಅಂತ ಬರಿಬಹುದು. ಈಗ +3ab ನ ವರ್ಗ ಏನಾಗಿರುತ್ತೆ ಅಂತ ನೋಡೋಣ. ಅಂದ್ರೆ a ನ ಜಾಗದಲ್ಲಿ 3p, b ನ ಜಾಗದಲ್ಲಿ 1/6 ಇದೆ. ಅಂದ್ರೆ 3 ಇಂಟು 3 9 ಆಗುತ್ತೆ. 6ರ ವರ್ಗ ಬಂದು 36 ಆಗುತ್ತೆ ಇಂಟು p 9 1 9 9 4 36. ಹಾಗಾಗಿ 1/4 p ಆಗಿರುತ್ತೆ. ಅದು ಈ ಪದ ಆಗಿರುತ್ತೆ. ಹಾಗಾಗಿ ಇದನ್ನ ನಾವು ಹೀಗೆ ಬರ್ಕೊಳ್ಬಹುದು. ಆದ ಕಾರಣ ಈ ಕೊಟ್ಟಿರುವ ಪ್ರಶ್ನೆಯ ಅಪವರ್ತನೆ ಏನಾಗಿರುತ್ತೆ? a ನ ಜಾಗದಲ್ಲಿ 3p, b ನ ಜಾಗದಲ್ಲಿ 1/6. ಹಾಗಾಗಿ 3p - 1/6ರ ಘನ ಆಗಿರುತ್ತೆ. ಈ ಪ್ರಶ್ನೆ ತುಂಬಾ ಕುತೂಹಲಕಾರಿಯಾಗಿದೆ. ಈ ಪ್ರಶ್ನೆಯಲ್ಲಿ ನಾವು ಏನ್ ಮಾಡ್ಬೇಕು ಅಂದ್ರೆ ಘನಗಳನ್ನ ವಾಸ್ತವವಾಗಿ ಅಂದ್ರೆ
ನೇರವಾಗಿ ನಾವು ಘನಗಳನ್ನ ಕಂಡುಹಿಡಿದೆ ಇದನ್ನ ಲೆಕ್ಕ ಮಾಡಬೇಕಾಗಿದೆ. ಹೇಗೆ ನಾವು ಲೆಕ್ಕ ಮಾಡೋದು? ಮತ್ತೆ ಯಾವ್ದಾದ್ರೂ ಒಂದು ನಿತ್ಯ ಸಮೀಕರಣವನ್ನ ಬಳಸ್ಕೊಂಡು ಮಾಡ್ಬೇಕಾಗುತ್ತೆ. ಇಲ್ಲಿ 3 ಪದಗಳ ಘನ ಕಂಡು ಬರ್ತಿರೋದ್ರಿಂದ ನಿತ್ಯ ಸಮೀಕರಣವನ್ನ ಬಳಸ್ಕೊಳ್ಳೋಣ. a ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ ಸಿ ಕ್ಯೂಬ್ ಮೈನಸ್ 3abc ಏನಾಗಿರುತ್ತೆ? a ಪ್ಲಸ್ ಬಿ ಪ್ಲಸ್ ಸಿ ಇಂಟು a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಮೈನಸ್ ab ಮೈನಸ್ ಬಿ ಸಿ ಮೈನಸ್ ಸಿ ಎ ಆಗಿರುತ್ತೆ. ಆದ್ರೆ ಈ ಪ್ರಶ್ನೆಯಲ್ಲಿ ಈ ಎಡಬದಿಯಲ್ಲಿ ಕಂಡು ಬಂದ ಈ ಒಂದು ಗುಣಲಬ್ಧ ಕಾಣ್ತಿಲ್ಲ, ಅಂದ್ರೆ -3 ಇಂಟು ABC ಕಾಣ್ತಾ ಇಲ್ಲ. ಹಾಗಾಗಿ ನಾವೇನ್ ಮಾಡೋಣ, ಈ -3ABC ನ ಬಲಬದಿಗೆ ಸ್ಥಾನಾಂತರ ಮಾಡ್ಕೊಳ್ಳೋಣ. ಪ್ಲಸ್ 3ABC ಬಲಬದಿಯಲ್ಲಿ ಕಂಡು ಬರುತ್ತೆ. ಈಗ ನಾವು ABC ನ ಮೌಲ್ಯವನ್ನ ಇಲ್ಲಿಗೆ ಆದೇಶ ಮಾಡಿ ನೋಡ್ಕೊಂಡ್ರೆ ಅದೇನ ಜಾಗದಲ್ಲಿ -12 ಕಂಡು ಬರ್ತಿದೆ, ಬಿ ನ ಜಾಗದಲ್ಲಿ 8, ಸಿ ನ ಜಾಗದಲ್ಲಿ 4. ಹಾಗಾಗಿ a ಪ್ಲಸ್ ಬಿ ಪ್ಲಸ್ ಸಿ ಏನಾಗಿರುತ್ತೆ? -12 ಪ್ಲಸ್ 8 ಪ್ಲಸ್ 4. 8 ಪ್ಲಸ್ 4 ಬಂದು 12, 12 ಮೈನಸ್ 12 0 ಆಗಿಬಿಡುತ್ತೆ. ಅಂದ್ರೆ ಈ ಒಂದು ನಿತ್ಯ ಸಮೀಕರಣದಲ್ಲಿ ನಾವು ಇದನ್ನ ಆದೇಶ ಮಾಡಿ ನೋಡ್ಕೊಂಡ್ರೆ 0 ಇಂಟು ಯಾವುದಾದರೂ ಪದ ಆಗಿರ್ಲಿ, ನಾವು ಇದಕ್ಕೆ ಆದೇಶ ಮಾಡದೆ ಬೇಡ. ABC ನ ಮೌಲ್ಯವನ್ನ 0 ಇಂಟು ಯಾವುದೇ ಒಂದು ಸಂಖ್ಯೆಯನ್ನ ನಾವು ಗುಣಿಸುವಾಗ ಉತ್ತರ 0ನೇ ಆಗಿರುತ್ತೆ ಅಂತ ಗೊತ್ತು ನಮ್ಗೆ. ಹಾಗಾಗಿ ಇದು 0 ಪ್ಲಸ್ 3ABC ಗೆ ಸಮವಾಗಿರುತ್ತೆ. ಅಂದ್ರೆ ನಾವು 3 ಇಂಟು a ನ ಜಾಗದಲ್ಲಿ -12, ಬಿ ನ ಜಾಗದಲ್ಲಿ 8, ಸಿ ನ ಜಾಗದಲ್ಲಿ 4 ಇದನ್ನ ಗುಣಿಸಿದ್ರೆ ನಮಗೆ ಉತ್ತರ ಸಿಕ್ಕಿಬಿಡುತ್ತೆ. 8 ಇಂಟು 4 32, 32 ಇಂಟು -36 ಗುಣಿಸಿದ್ರೆ ನಮ್ಗೆ -1152 ಸಿಕ್ಕತ್ತೆ. ಹಾಗಾಗಿ ನಾವು ನೇರವಾಗಿ ಘನಗಳನ್ನ ಕಂಡುಹಿಡಿದೆ ನಿತ್ಯ ಸಮೀಕರಣವನ್ನ ಬಳಸ್ಕೊಂಡು ತುಂಬಾ ಸುಲಭವಾಗಿ ಈ ಒಂದು ಉತ್ತರವನ್ನ ಕಂಡುಕೊಂಡ್ವಿ. ಈ ಒಂದು ನಿತ್ಯ ಸಮೀಕರಣದ ಗುಣಲಕ್ಷಣವನ್ನ ನಾವು ನೋಡಿದ್ರೆ a ಪ್ಲಸ್ ಬಿ ಪ್ಲಸ್ ಸಿ 0 ಆಗಿದ್ರೆ, ಅಂದ್ರೆ ಕೊಟ್ಟಿರುವ ಸಂಖ್ಯೆಗಳನ್ನ ಕೂಡಿದಾಗ 0 ಸಿಕ್ತಿದ್ರೆ a ನ ಘನ ಪ್ಲಸ್ ಬಿ ನ ಘನ ಪ್ಲಸ್ ಸಿ ನ ಘನ ಏನಾಗಿರುತ್ತೆ? 3a ಇಂಟು ಬಿ ಇಂಟು ಸಿ ಆಗಿರುತ್ತೆ.